ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ. MC ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್ ಹಾಗೆ ಇಂಡಿಯನ್ ಚಾನಲ್ಗೆ ಎಲ್ಲ ವೀಕ್ಷಕರನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ. ಸೊ ಗಜಪಯಣ ಇವತ್ತು ಪ್ರಾರಂಭ ಆಗಿದ್ದು ವೀರನ ಹೊಸಳ್ಳಿಯಿಂದ ನಮ್ಮ ಆನೆಗಳನ್ನು ನಾವು ಬರ್ಮಾಡ್ಕೊಳ್ಳೋದಕ್ಕೆ ಮೈಸೂರಿನಲ್ಲಿ ಕಾಯ್ತಾ ಇದ್ದೀವಿ. ಅವೆಲ್ಲ ಅಲ್ಲಿಂದ ಹೊರಟಿದ್ದಾವೆ. ಸೊ ಇನ್ನೇನು ಅರಣ್ಯ ಭವನಕ್ಕೆ ಬರುವಂಥದ್ದನ್ನು ಕಾಯ್ತಾ ಇದ್ದೀವಿ. ಸೊ ಕಾಡಿನಿಂದ ನಾಡಿನರಿಗೆ ಬರುವಂಥ ನಮ್ಮ ಆನೆಗಳು ಇನ್ನು ಮುಂದೆ ನಮ್ಮ ಆನೆಗಳದೇ ಮೈಸೂರಿನಲ್ಲಿ ದರ್ಬಾರ್ ಅಂತ ಹೇಳ್ಬೋದು. ಹಾಗೆ ಇಷ್ಟು ದಿನ ಕಾಡಿನಲ್ಲಿ ಒಂದು ನಾರ್ಮಲ್ ಆಗಿ ಅದಕ್ಕೆ ಬೇಕಾದಂಥ ಫುಡ್ಡನ್ನು ಆಯ್ಕೆ ಮಾಡ್ಕೊಂಡು ತಿಂತಿದ್ವು. ಇಲ್ಲಿ ಇನ್ನು ಹಾಗಲ್ಲ. ಹೆಂಗೆ ಅಂದರೆ ಒಂಥರ ಫುಲ್ ಅಟ್ರಾಕ್ಟೆಡ್ ಸೆಲೆಬ್ರಿಟೀಸ್ ಥರ ನಮ್ಮ ಮೈಸೂರಿನ ಜನರಿಗೆ, ನಾಟ್ ಈವನ್ ಮೈಸೂರು ಅಂತಲ್ಲ, ಬೇರೆ ಬೇರೆ ಭಾಗದಿಂದ ಕೂಡ ಜನರು ಬಂದು ಬಹಳಷ್ಟು ಖುಷಿಯಿಂದ ನಮ್ಮ ಆನೆಗಳನ್ನು ನೋಡೋದಕ್ಕೆ ಕಾಯ್ತಾ ಇರ್ತಾರೆ. ಹಾಗಾದರೆ ಇವತ್ತು ಕೂಡ ನಾವೆಲ್ಲರೂ ಅರಣ್ಯ ಭವನದಲ್ಲಿ ಕಾಯ್ತಾ ಇದ್ದೀವಿ. ಮೊದಲನೇ ಹಂತದಲ್ಲಿ ಬಂದಂಥ 9 ಆನೆಗಳನ್ನು ಬರ್ಮಾಡ್ಕೊಡೋಣ ಅಲ್ವಾ? ಮತ್ತೆ ಯಾಕೆ ತಡ ಮಾಡೋಣ, ಲೆಟ್ಸ್ ಸ್ಟಾರ್ಟ್ ದ ಶೋ. ಅಕ್ರಮ್ ಭಯ ಸ್ವಲ್ಪ ಹಿಂದೆ ಅಭಿಮನ್ಯು ಏನೋ ಚೆನ್ನಾಗಿದ್ದೀನಪ್ಪ. ಸಂತೋಷ್ ಸರ್ ಇದಕ್ಕೆ ಎದುರ್ಕೊಂಡ್ಬಿಟ್ರಿ ಸ್ವಲ್ಪ ಹಿಂದೆ. ಸಂತೋಷ್ ಸರ್ ಒಂದೇ ಹಿಂದೆ. ಹೋಗಿ ಮುಂದೆ ಹೋಗಿ.
What do you do in race? Then clap. Hi, Bima. Bye bye. அங்கே நாங்க பார்த்துக்கலாம் லாரி மேலே தான் ದಸರಾ ಬಾಗಿಲಿಗೆ ಏಕಲವ್ಯ 120 ಬೇಕು ನಿಮಗೆ. ಹೊಲಿಕೆ ತಿರುಗೋದು ಸರ್. ಕಂಜನ They're both CF. He's in
ಕಾರ್ಪೊರೇಷನ್. ಸರಿ ನೀರು ಪುಷ್ಪಾರ್ಚನೆ ಮಾಡ್ತಾರೇ ಅಲ್ಲಿಂದ ದೇವರು ಸ್ವಲ್ಪ ಹತ್ರ ಮಾಡ್ಕೊಳ್ತೀರಾ? ತೆಗಿತಾರೆ Yes, Gopi. Correct. Very good. Very good, Gopi. ಹೌದು. ಎಲ್ಲರಿಗೂ ನಮಸ್ಕಾರ. ನಾನು ಮಾಲತಿ ಪ್ರಿಯಾ, ಅರಣ್ಯ ಸಂರಕ್ಷಣಾಧಿಕಾರಿಗಳು ಮೈಸೂರು ವೃತ್ತ. ಇದು ನಾನು 3ನೇ ಬಾರಿ ದಸರಾ ಮಾಡ್ತಾ ಇದ್ದೇನೆ. ನಮಗೂ ಒಂಥರ ಖುಷಿ ಆಗ್ತಾ ಇದೆ. ಇವತ್ತು ಗಜಪಣ ಆಗಿದೆ. ಫಸ್ಟ್ ತಂಡದಲ್ಲಿ 9 ಆನೆಗಳು ನಮ್ಮ ಅರಣ್ಯ ಭವನವನ್ನು ತಲುಪಿದೆ. ಗಜಪಯಣ ತುಂಬ ಚೆನ್ನಾಗಿ ವೀರನ ಹೊಸಲಿನಲ್ಲಿ ಶುರುವಾಯಿತು. ಅಲ್ಲಿಂದ ಆನೆಗಳು 9 ಆನೆಗಳು ಚೆನ್ನಾಗಿ ಇಲ್ಲಿ ಬಂದಿದೆ ಅರಣ್ಯ ಭವನಿಗೆ. ಮತ್ತು ಇಲ್ಲಿಂದ ನೋಡೋಣ, ಈಗ 23ನೇ ತಾರೀಕು ನಾವು ಇದನ್ನು ಪ್ಯಾಲೇಸ್ಗೆ ಇದು ಮಾಡ್ತೀವಿ, ಹ್ಯಾಂಡ್ ಓವರ್ ಮಾಡ್ತೀವಿ. ಎಲ್ಲರೂ ಬರಬೇಕು, ನಮ್ಮ ಜೊತೆಗೆ ಇರಬೇಕು ಅಂತ ತುಂಬ ಆಸೆ ಇದೆ. ಈ ಬಾರಿ ದಸರಾವನ್ನು ಅದ್ದೂರಿ ದಸರಾ ತುಂಬ ಚೆನ್ನಾಗಿ ಮಾಡೋಣ ಅಂತೆ ನಮ್ಮದೆಲ್ಲರದ್ದು. 2ನೇ ಬ್ಯಾಚ್ ತಂಡದ್ದು ಆನೆಗಳು ಬರ್ತದೆ, ಬಟ್ ಅದರದ್ದು ಕರೆಕ್ಟ್ ಡೇಟ್ ಏನೋ ಗೊತ್ತಾಗಲಿಲ್ಲ. ನಾವು ಮುಂದೆ ತಿಳಿಸ್ತೀವಿ. ಮೇ ಬಿ 1 ವಾರ ಒಳಗಡೆ ಕೂಡ ಬರ್ಬೋದು. ಯಾಕಂದರೆ ಈ ವರ್ಷ ನಮಗೆ ಭಾರಿ ಕಡಿಮೆ ಡೇಟ್ ಸಿಕ್ಕಿದೆ. ತಾಲೀಮ್ ಮಾಡಲಿಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಡೇಟ್ಗಳು. ಹಾಗಾಗಿ 2ನೇ ಬ್ಯಾಚ್ ಆನೆಗಳು ಕೂಡ ಸ್ವಲ್ಪ ಬೇಗನೆ ಬರ್ತದೆ. ಅದರದ್ದು ಡೇಟ್ ಏನು ಅಂತ ನಾವು ಮುಂದಿನ ದಿವಸಗಳಲ್ಲಿ ಹೇಳ್ತೀವಿ. ನಮ್ಮೆಲ್ಲರೂ ಜೊತೆಗೆ ಇದ್ದು ಈ ದಸರಾವನ್ನು ತುಂಬ ಚೆನ್ನಾಗಿ ಮಾಡೋಣ ಅಂತ ನನ್ನ ಒಂದು ವಿನಂತಿ. ಸ್ನೇಹಿತರೆ, ಗಜಪಯಣ ಪ್ರಾರಂಭ ಆಗಿದ್ದು ಈಗ ನಮ್ಮ ಅರಣ್ಯ ಭವನದಲ್ಲಿ ಎಲ್ಲ ಆನೆಗಳು ಬೀರುಬಿಟ್ಟಿವೆ. ಹಾಗೆ ಈಗ ನಮಗೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಹೊಸದಾಗಿ ಈ ಒಂದು DCF ಪೋಸ್ಟಿಂಗ್ನಲ್ಲಿ ಇರುವಂಥ ಪ್ರಭುಗೌಡ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಫಸ್ಟ್ ಪ್ರಶ್ನೆ, ಮೊದಲೇ ಪೋಸ್ಟಿಂಗ್ ಆಗ್ತಾ ಇದ್ದಾಗ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ ಮತ್ತು ಹೆಮ್ಮೆನೂ ಆಗ್ತಾ ಇದೆ. ಚಾಲೆಂಜ್ ಏನು ಅನ್ನಿಸ್ತಾ ಇಲ್ಲ. ತುಂಬ ಖುಷಿಯಾಗಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಆನೆಗಳು ನನಗೇನು ಹೊಸದಲ್ಲ, ತುಂಬ ಹಿಂದೆ ಆನೆಗಳ ಜೊತೆ ಕೆಲಸ ಮಾಡಿದ್ದೀವಿ. ಈ ಪೋಸ್ಟು ತುಂಬ ಅದ್ಭುತವಾದಂಥ ಪೋಸ್ಟಿಂಗು. ಆಮೇಲೆ ಇವತ್ತು ನಾವು ಆಗಸ್ಟ್ 21 9 ಆನೆಗಳನ್ನ ಕರ್ಸ್ಕೊಂಡು ಬರುವಾಗ ಗಜಪಯಣ ಮಾಡಿ ಪೂಜೆಯನ್ನು ಮಾಡುವಾಗ ತುಂಬ ಖುಷಿ ಅನ್ನಿಸ್ತು. ಓಕೆ. ಸೊ ಮೂಲತಃ ಹಾಸನ್ನವರು ಅಂತ ಕೇಳ್ಪಟ್ಟೆ, ಹಾಗಾಗಿ ಆನೆಗಳ ಜೊತೆ ಒಡನಾಟ. ಮೂಲತಃ ನಾನು ವಿಜಯಪುರದವನು, ನಾರ್ತ್ ಕರ್ನಾಟಕ ವಿಜಯಪುರದವನು. ಬಟ್ ಐ ವರ್ಕ್ ಇನ್ ಹಾಸನ್ ಆ್ಯಂಡ್ ಬೆಂಗಳೂರು, ಸಿರ್ಸಿ ಆ ಕಡೆ ಎಲ್ಲ ವರ್ಕ್ ಮಾಡಿ. ಸೊ ಹಾಗಾಗಿ ಹಾಸನ್ ಭಾಗದಲ್ಲಿ ಆನೆಗಳನ್ನು ನೋಡಿರುವಂತ. ಖಂಡಿತ ಆನೆಗಳ ಜೊತೆನೆ ನಮ್ಮ ಕೆಲಸ. ಅಲ್ಲಿ ದಿನ ಬೆಳಗ್ಗೆ ಆದ್ರೆ ಕೂಡ ಆನೆಗಳ ಜೊತೆನೆ ನಮ್ಮ ಕೆಲಸ. ಓಕೆ. ಸೊ ಬಹಳಷ್ಟು ಭಾಗವಹಿಸಿರುವ ಆನೆಗಳು ಕೂಡ ಅಲ್ಲಿಂದ ಕ್ಯಾಪ್ಚರ್ ಮಾಡಿರುವಂತ ಆನೆಗಳನ್ನ ನಾವು ದಸರಾದಲ್ಲಿ ಕಾಣ್ಬೋದಾಗಿದೆ.
ಹೊಸದಾಗಿ ಏನೀಗ ನೀವು ಏಕಲವ್ಯ ಅಂತ ಇದೆ, ಹಾ. ಏಕಲವ್ಯನೇ ನಮ್ಮ ಹಾಸನ್ನು, ಬೇಲೂರು ಮತ್ತು ಸಕಲೇಶ್ಪುರ, ಮೂಡಿಗೆರೆ ಈ ಭಾಗದಲ್ಲೇ ಓಡಾಡ್ತಿತ್ತಂತ ಆನೆ ಅದು. ಹಾ. ಸೊ 2022ರಲ್ಲಿ ಅದನ್ನು ಮೂಡಿಗೆರೆ ಇದರಲ್ಲಿ ನಾವು ಕ್ಯಾಪ್ಚರ್ ಮಾಡಿ ಅಂತ ಆನೆ. Okay. ಸೊ ಅದು ತುಂಬ ಸೌಮ್ಯ ಸ್ವಭಾವದಿರೋದ್ರಿಂದ ಅದನ್ನು ನಾವು ಈ ಸಲ ಇದಕ್ಕೆ ಉಪಯೋಗಿಸ್ತಾ ಇದ್ವಿ, Okay. ದಸರಾಗೆ ಉಪಯೋಗಿಸ್ತಾ ಸೊ ಇದ್ವಿ. ಆನೆ ಏಕಲವ್ಯ ಕ್ಯಾಪ್ಚರ್ ಮಾಡುವಂಥ ಸಂದರ್ಭದಲ್ಲಿ ನೀವು ಇದ್ರ ಸರ್? ಹೌದು, ಬಟ್ ಅದು ನಾನು ಜುಡಿಶಿಕ್ಷನ್ ಅಲ್ಲ. Okay. ಸೊ ನಾವು ಇದ್ವಿ Okay. ಇದರಲ್ಲಿ ಪ್ರೋಗ್ರಾಮಲ್ಲಿ ಇದ್ವಿ. ಓಕೆ. ಹೌದು. ಸೊ ಸರ್ ಲಾಸ್ಟ್ ಬಾರಿ ದಸರಾದಲ್ಲಿ ಇದೇ ಥರ ಕಂಜನ್ ಇಂಟ್ರಡಕ್ಷನ್ ಆಯಿತು. ಸೊ ಹೊಸದಾಗಿ ಕಂಜನ್ ಬಂದಿದ್ದು. ಸೊ ಅದೇ ಥರ ಈ ಸಲ ಏಕಲವ್ಯ ಬಂದಿದ್ದಾನೆ. ಸೊ ಎಷ್ಟು ಅವನು ಎಲ್ಲರ ಹೋಪ್ಸ್ನ, ಎಲ್ಲರ ನಿರೀಕ್ಷೆಯನ್ನು ಪ್ರೂವ್ ಮಾಡ್ತಾನೆ ಅಂತ ಅನ್ಸುತ್ತೆ. ಈಗಾಗಲೇ ಅವನು ಏನು ನಾವು ಇದು ಕ್ರೈಟೀರಿಯಾಸ್ಗಳೇನಿತ್ತು ಆ ಕ್ರೈಟೀರಿಯಾಸ್ಗಳಲ್ಲಿ, ಸೆಲೆಕ್ಷನ್ ಕ್ರೈಟೀರಿಯಾಸ್ಗಳಲ್ಲಿ ಜನರ ಜೊತೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅದೆಲ್ಲ ಕೂಡ ಅವ್ರು ಪಾಸ್ ಆಗಿದ್ದಾನೆ. ಹಾಗಾಗಿ ಕೂಡ ನಾವು ಅದನ್ನು ಮೊದಲನೇ ಹಂತದಲ್ಲೇ ಸೆಲೆಕ್ಟ್ ಮಾಡಿ ಅದನ್ನು ನಾವು ತಗೊಂಡು ಬರ್ತಾ ಇರೋದು. ಓಕೆ. ಇನ್ನು ಎರಡನೇ ಹಂತದಲ್ಲಿ ಬರ್ತಾ ಇರುವಂಥ ಆನೆಗಳ ಪಟ್ಟಿ ಏನಾದರೂ ನಿಮ್ಮ ಹತ್ರ ಇದೆಯಾ ಸರ್? ಇದೆ, ಎಲ್ಲ ನಾವು ರಿಲೀಸ್ ಮಾಡಿದ್ದೀವಿ. ಎಲ್ಲ ಮಹೇಂದ್ರ, ಆಮೇಲೆ ಇದನ್ನ ಹಿರಣ್ಯ ಎಲ್ಲ ಕೂಡ ಕೊಟ್ಟಿದ್ದೀವಿ. Okay. ಸೊ 5 ಆನೆಗಳು ಬರ್ತಾವೆ ಎರಡನೇ ಇದರಲ್ಲಿ. ಸೊ 5 ಆನೆಗಳದ್ದು ನಾವು ಆಲ್ರೆಡಿ ಪಟ್ಟಿ ರಿಲೀಸ್ ಮಾಡಿದ್ದೀವಿ. ಓಕೆ ಸರ್. ಇನ್ನು ಎಲ್ಲರಲ್ಲೂ ಒಂದು ಗಜಪಯಣದ ಸಂತೋಷ ಒಂದು ಕಡೆ ಇದ್ದರೆ ನೋವಿನ ಸಂಗತಿ ಅರ್ಜುನ ಇಲ್ಲ ಈ ಬಾರಿ ದಸರಾದಲ್ಲಿ ಅಂತ ಹೇಳಿ. ಸೊ ನೀವು ಆ್ಯಸ್ ಅ ಪಬ್ಲಿಕ್ ಥರ ಯೋಚನೆ ಮಾಡಿ ಅಥವಾ ಪೋಸ್ಟಿಂಗ್ನಲ್ಲಿ ಇರೋ ಥರ ಯೋಚನೆ ಮಾಡಿದ್ರು ಅರ್ಜುನನ ಜೊತೆ ಬಾಂಧವ್ಯ ಯಾವ ಥರ ಇತ್ತು? ಅರ್ಜುನ ಇದೆ ಹೇಳ್ತೀನಲ್ಲ, ನಾವು ಇಲಾಖೆಯಲ್ಲಿ ಎಲ್ಲ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಅದು ಅಚ್ಚುಮೆಚ್ಚನೆ. ಇಲಾಖೆಯಲ್ಲಿ ಜನರಲ್ಲಿ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚನೆ. ಇಲ್ಲದೆ ಇರೋದು ಅನಿಸುತ್ತೆ, ಬಟ್ ಅದೇ ಥರ ಎಲ್ಲ ಆನೆಗಳನ್ನು ಈಕ್ವಲಿ ಪೊಟೆನ್ಷಿಯಲ್ ಇದಾವೆ. ಅದೇ ಥರ ಅರ್ಜುನನ ಥರನೇ ಎಲ್ಲ ಸೌಮ್ಯ ಸ್ವಭಾವವನ್ನು ತೋರ್ತಾವೆ. ಹಾಗಾಗಿ ಅವು ಕೂಡ ಅರ್ಜುನನ ಥರನೇ ಹೆಸರು ಮಾಡ್ತಾವೆ ಅಂತ ನನ್ನ ಆಶೆ ಇದೆ. ಓಕೆ ಸರ್. ಪ್ರತಿ ಸಲ ದಸರಾದಲ್ಲಿ ಏನಾದರೂ ಹೊಸ ಅದು ಇಂಟ್ರೊಡ್ಯೂಸ್ ಆಗೇ ಆಗುತ್ತೆ. ಸೊ ಈ ಸಲ ಆ ಥರದ್ದು ಏನಾದರೂ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ? ಆನೆಗಳಿಗೋಸ್ಕರ, ಆನೆಗಳ ಕೇರ್ಗೋಸ್ಕರ ಏನಾದರೂ ಹೊಸ ಪ್ಲ್ಯಾನ್ಸ್ಗಳು ಮಾಡೋದಿದೆಯಾ? ಇಲ್ಲ, ಆ ಥರ ಯಾವುದೂ ಇಲ್ಲ. ಬಟ್ ಇದ್ರೆ ನಾವು ಖಂಡಿತ ರೆಗ್ಯುಲರ್ routine-ನಲ್ಲಿ ಇತ್ತು. ಸೊ ಏನಾದರೂ ಚೇಂಜಸ್ಗಳಿದ್ರೆ ಹೇಳ್ತೀವಿ ನಮಗೆ. ಓಕೆ, ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ DCF ಸಾಹೇಬರು ಹೇಳಿದಂಥ ಮಾತು. ಆ್ಯಂಡ್ ಡೆಫಿನೆಟ್ಲಿ ಬರುವಂಥ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಥರದ ತಾಲೀಮಾಗಿರ್ಬೋದು, ಆನೆಗಳ ಬಗ್ಗೆ ವಿಶೇಷತೆ ಏನಿದೆ ಅದರ ಅಪ್ಡೇಟ್ಸನ್ನು ತಗೊಳ್ಬೋದಾಗಿದೆ.